ಎಲಿಜಬೆತ್ ಜಕರಿಯ ವೃದ್ಧಾಪ್ಯಕ್ಕೆ ಬಂದಂಥವರಾಗಿದ್ರು. ಅಂತಹ ಸಮಯದಲ್ಲಿ ದೇವರೇನ್ ಮಾಡಿದ್ರು? ಅವರಿಗೆ ಒಬ್ಬ ಮಗನನ್ನು ಅನುಗ್ರಹಿಸಿದ್ರು. ಎಲಿಜಬೆತ್ ಬಹು ನಂಬಿಕೆಯುಳ್ಳ ಸ್ತ್ರೀಯಾಗಿದ್ದಳು. ಆದರೆ ಜಕರಿಯ ಅನುಮಾನದಿಂದ ತುಂಬಿಕೊಂಡಿದ್ದನು. ಯಾವಾಗ ಜಕರಿಯ, ನೀನು ಮಾಡಿದ ಪ್ರಾರ್ಥನೆಗಳು ದೇವರಿಗೆ ಮುಟ್ಟಿವೆ, ಅಂದರೆ ಪ್ರಾರ್ಥನೆ ಅಂತೂ ಮಾಡಿದ, ಮಕ್ಕಳಾಗುವುದಕ್ಕಾಗಿ ಪ್ರಾರ್ಥನೆ ಮಾಡಿದ, ಆದರೆ ನಂಬಿದನೋ? ನಂಬಲಿಲ್ಲ. ಈ ದಿನ ಯಾರಾದರೂ ಇದ್ದೀರಾ ಮಕ್ಕಳಾಗುವುದಕ್ಕೋಸ್ಕರ ಪ್ರಾರ್ಥಿಸುವಂಥವರು? ಹಾಗಾದರೆ ನಂಬಿರಿ. ನೀವು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುವಿರಿ. ಜಕರಿಯನಿಗೆ ದೇವರು ಹೇಳ್ತಾರೆ, ಪ್ರಿಯರೇ, ದೇವದೂತನು ಬಂದು ಹೇಳುತ್ತಾನೆ. ಆದರೆ ಜಕರಿಯ ನಂಬಲಿಲ್ಲ. ಹೀಗೆ ನಂಬಿಕೆ ಇಲ್ಲದಂಥವನು ಒಂದು ವೇಳೆ ಹೋಗಿ ಎಲ್ಲಿ ಎಲಿಜಬೆತಳ ನಂಬಿಕೆ ಹಾಳು ಮಾಡುತ್ತಾನೆ ಅಂದುಕೊಂಡು ದೇವ್ರೇನ್ ಮಾಡಿದ್ರು ಗೊತ್ತಾ? ಜಕರಿಯನ ಬಾಯಿ ಬಿದ್ದೋಗುವಂತೆ ಮಾಡಿದ್ರು. ಯಾಕೆಂದರೆ ಹೀಗೆ ನಂಬಿಕೆ ಇಲ್ಲದ ಗಂಡ, ಅಂದರೆ ಅಪನಂಬಿಕೆಯಿಂದ ತುಂಬಿದ ಗಂಡ ಹೋಗಿ ನಂಬಿಕೆಯಿಂದ ತುಂಬಿಕೊಂಡಿರುವ ಎಲಿಜಬೆತಳ ನಂಬಿಕೆ ಹಾಳು ಮಾಡುತ್ತಾನೆ ಎಂದು ದೇವರು ಯೋಚಿಸಿದ್ರು. ಪ್ರಿಯ ಸಹೋದರ ಸಹೋದರಿಯರೇ, ನಾನು ಹೇಳಲಿಚ್ಛಯಿಸುವುದೇನು ಗೊತ್ತಾ? ಯೆಹೋಶುವನಾಗಿರ್ಬೋದು, ಕಾಲೇಬನಾಗಿರ್ಬೋದು, ಅವರು ಯಾರು ಗೊತ್ತಾ? ಕಣ್ಮುಂದೆ ಕಾಣುವ ಪರಿಸ್ಥಿತಿಗಳನ್ನಲ್ಲ ಅವರು ನಂಬಿರೋದು. ಈ ಪರಿಸ್ಥಿತಿಗಳಿಗೆಲ್ಲ ಅತ್ಯುನ್ನತನಾದ ದೇವರಿಗೆ ಅವರು ನಂಬಿದ್ರು. ಆ ನಂಬಿಕೆಯಿಂದಲೇ ಸತ್ಯವನ್ನು ಪ್ರಕಟಿಸಿದ್ರು. ಯಾವುದು ಆ ಸತ್ಯ? ಅರಣ್ಯಕಾಂಡ 13ನೇ ಅಧ್ಯಾಯ 30ನೇ ವಚನ. ಕಾಲೇಬನು ಮೋಶೆಯ ಮುಂದೆ ಜನರನ್ನು ಶಾಂತಗೊಳಿಸಿ, ನಾವು ನಿಶ್ಚಯವಾಗಿ, ಎಷ್ಟು ಚೆನ್ನಾಗಿದೆ ನೋಡಿ ಆ ಮಾತು, ನಿಶ್ಚಯವಾಗಿ ಹೋಗ್ತೇವೆ, ಆ ದೇಶವನ್ನು ಸ್ವಾಧೀನ ಮಾಡಿಕೊಳ್ತೇವೆ, ಅದನ್ನು ಜಯಿಸುವುದಕ್ಕಾಗಿ ನಮಗೆ ಶಕ್ತಿ ಸಾಕು. ನಮಗೆ ಬೇಕಾದ ಶಕ್ತಿ ಇದೆ. ಯಾವುದು ಅವರಿಗೆ ಬೇಕಾದ ಶಕ್ತಿ? ನಮ್ಮ ಹಿಂದೆ ದೇವರು ಇದ್ದಾರೆ, ಅವರಿಗೆ ಖಂಡದ ಬಲ ಇದೆ, ನಮಗೆ ದೇವರ ಬಲ ಇದೆ. ಅದಾಗಿತ್ತು ಪ್ರಿಯರೇ ಅವರ ನಂಬಿಕೆ. ಈ ದಿನ ನೀವು ನಾನು ಕೂಡ ನಂಬಬೇಕಾದದ್ದು ಅದೇ. ನಿಮ್ಮ ಕಣ್ಮುಂದೆ ಇರುವ ಸಮಸ್ಯೆ ಅದು ನಿಮಗೆ ಸಮಸ್ಯೆಯಾಗಿದೆ, ಆದರೆ ದೇವರಿಗೆ ಸಮಸ್ಯೆ ಅಲ್ಲವೇ ಅಲ್ಲ. ನಿಮ್ಮ ಕಣ್ಮುಂದೆ ಇರುವ ಅಸಾಧ್ಯ ಅದು ನಿಮಗೆ ಅಸಾಧ್ಯವಾಗಿದೆಯೇನೋ, ಆದರೆ ದೇವರಿಗೆ ಮಾತ್ರ ಅಸಾಧ್ಯ ಅಲ್ಲ. ಈ ದಿನ ನಿಮ್ಮ ಜೀವಿತದಲ್ಲಿ ನಿಮ್ಮ ಎದುರುಗಡೆ ಇರುವ ಸಮಸ್ಯೆ ಏನಾಗಿದೆ? ಇರುವ ಆಪತ್ತೇನಾಗಿದೆ? ಇರುವ ಭಯಕ್ಕೆ ಕಾರಣ ಏನಾಗಿದೆ? ನಿಮಗೊಂದು ಶುಭವಾರ್ತೆ ಹೇಳ್ತೇನೆ. ನಿಮಗಿರುವ ಸಮಸ್ಯೆಕ್ಕಿಂತಲೂ ನಿಮಗಿರುವ ಭಯಕ್ಕಿಂತಲೂ ನೀವು ಸೇವಿಸುವಂತಹ ದೇವರು ಬಹು ಬಲಿಷ್ಠನಾಗಿದ್ದಾರೆ. ನೀವು ನಂಬಬೇಕಾದದ್ದು ಆ ದೇವರನ್ನೇ, ಅಷ್ಟೇ ಹೊರತು ಪರಿಸ್ಥಿತಿಗಳನ್ನು ಮಾತ್ರ ಅಲ್ಲವೇ ಅಲ್ಲ ಪ್ರಿಯರೇ ಎಂಬ ಈ ವಿಷಯ ಮರೆಯಬೇಡಿ ಎಂದು ಕರ್ತನ ನಾಮದಲ್ಲಿ ಮನವಿ ಮಾಡಿಕೊಳ್ತೇನೆ. ಸತ್ಯವನ್ನು ಪ್ರಚುರ ಪಡಿಸುವವನಾಗಿದ್ದ. ತಾನು ತಿಳಿದುಕೊಂಡಿರುವ ಸತ್ಯವನ್ನು ಮಾತ್ರ ತಾನು ಮುಚ್ಚಿಟ್ಟುಕೊಳ್ಳಲಾರದೆ ಅದನ್ನು ಪ್ರಚುರಪಡಿಸಿದ. ಮತ್ತೊಮ್ಮೆ ಹೇಳ್ತೇನೆ, ಆ ದಿನ ಅಸತ್ಯವನ್ನು ಪ್ರಚುರಪಡಿಸಿದ್ದಕ್ಕಾಗಿಯೇ ಲಕ್ಷಾಂತರ ಜನರು ನಶಿಸಿ ಹೋದರು. ಈ ದಿನ ಅಸತ್ಯವನ್ನು ಪ್ರಚಾರ ಮಾಡುವಂಥವರು ಬಹಳಷ್ಟು ಜನ ಇದ್ದಾರೆ, ಸತ್ಯವನ್ನು ಮುಚ್ಚಿಡುವಂಥವರು ಕೂಡ ಬಹಳ ಜನ ಇದ್ದಾರೆ. ಸಹೋದರ ಸಹೋದರಿಯರೇ, ಒಂದು ಮಾತು ಸಾಧಾರಣವಾಗಿ ಹೇಳ್ತಾರೆ, ಏನೆಂದು ಗೊತ್ತಾ? ಸತ್ಯವು ಹೊರಗೆ ಹೋಗಿ ಹೇಳಬೇಕೆಂದು ಚಪ್ಪಲಿ ಹಾಕಿಕೊಳ್ಳೋದರೊಳಗಾಗಿಯೇ ಅಸತ್ಯ ಅಂತೆ ಹೇಳಬೇಕಾದದೆಲ್ಲ ಹೇಳಿ ಮನೆಯೊಳಗೆ ಬಂತಂತೆ. ಅಂದರೆ ಅರ್ಥವೇನು? ಸತ್ಯಕ್ಕಿಂತಲೂ ಅಸತ್ಯಕ್ಕೇ ಹೆಚ್ಚು ಸ್ಪೀಡ್ ಇರುತ್ತೆ. ಸತ್ಯಕ್ಕಿಂತಲೂ ಅಸತ್ಯವೇ ಬಹಳ ಸುಲಭವಾಗಿ, ತ್ವರಿತವಾಗಿ ಪ್ರಬಲಗೊಳ್ಳುತ್ತಿರುತ್ತೆ. ಅದೇ ಸಮಯದಲ್ಲಿ ಸತ್ಯ ತಿಳಿದುಕೊಂಡಿರುವ ನೀವು ಮೌನವಾಗಿರೋದಾದರೆ ಅಸತ್ಯವನ್ನೇ ಸತ್ಯವನ್ನಾಗಿ ಪ್ರಜೆಗಳು ನಂಬುತ್ತಾರೆ. ಈ ದಿನ ನೀವು ನಾನು ಮಾಡಬೇಕಾದದ್ದೇನು ಗೊತ್ತಾ? ನಮಗೆ ಗೊತ್ತಿರುವ ಸತ್ಯವನ್ನು ತಿಳಿಯಲಾರದೇ ಇರುವ ಲೋಕಕ್ಕೆ ತಿಳಿಯಪಡಿಸಬೇಕು. ಯಾವುದೋ ಆ ಸತ್ಯ? ಮನುಷ್ಯನಿಗೆ ದೇವರು ಪ್ರಾಣದಂತೆ ಪ್ರೀತಿಸಿದ ದೇವರು ತನ್ನ ಪ್ರಾಣವನ್ನೇ ಮನುಷ್ಯನಿಗೋಸ್ಕರ ತ್ಯಾಗ ಮಾಡಿದ್ದಾರೆ. ಆತನ ತ್ಯಾಗವನ್ನು ಯಾವುದೇ ಮನುಷ್ಯನು ನಂಬುವುದಾದರೆ ನಾಶವಾಗದೆ ನಿತ್ಯ ಜೀವ ಹೊಂದಿಕೊಳ್ಳುವ ಹಾಗೆ ಆತನು ತನ್ನ ಪ್ರಾಣವನ್ನೇ ಅರ್ಪಿಸಿದ್ದಾರೆ. ಇದೇ ಸತ್ಯ. ಈ ಸತ್ಯವನ್ನು ನಾವು ಮುಚ್ಚಿಡಬಾರದು. ನಿಮ್ಮ ಮುಂದೆ ಪರಿಸ್ಥಿತಿಗಳು ಅಪಾಯವಾಗಿ ಆಪತ್ತಾಗಿ ಕಾಣಿಸಬಹುದು, ಆದರೆ ದೇವರು ಆದುಕೊಳ್ಳಲಾರದಂತಹ ಪರಿಸ್ಥಿತಿಗಳು ಮಾತ್ರ ಅಲ್ಲವೇ ಅಲ್ಲ.
ಧೈರ್ಯವಾಗಿರಿ. ಈ ದಿನ ಮೊದಲುಗೊಂಡು ನಿಮ್ಮನ್ನು ನಿಮ್ಮ ಕಣ್ಣನ್ನು ನಂಬಬೇಡಿರಿ. ನಿಮ್ಮನ್ನು ಕರೆದ ದೇವರನ್ನು ನಂಬಿರಿ. ಆ ದೇವರು ಎಷ್ಟು ಶಕ್ತಿಯುಳ್ಳವರಾಗಿದ್ದಾರೆಂದು ನಂಬಿಕೆ ಇಡೀರಿ. ಆವಾಗಲೇ ಅದ್ಭುತಗಳನ್ನು ಸ್ವಾಧೀನ ಮಾಡಿಕೊಳ್ತೀರಿ. ಆಶ್ಚರ್ಯ ಕಾರ್ಯಗಳನ್ನು ಅನುಭವಿಸುತ್ತೀರಿ, ಅವುಗಳನ್ನು ಸವಿಯುತ್ತೀರಿ. ಅಂತಹ ಕೃಪೆ ದೇವರು ನಿಮಗೂ ಕೊಡಬೇಕೆಂದು ಬಯಸುವುದಾದರೆ ಬನ್ನಿರಿ, ಒಟ್ಟಿಗೆ ಪ್ರಾರ್ಥಿಸೋಣ. ಪ್ರಭುವೇ, ಅಸಾಧ್ಯವಾದವುಗಳನ್ನು ಸಾಧ್ಯಗೊಳಿಸುವ ದೇವರು ನೀವಾಗಿದ್ದೀರಿ. ಅನೇಕ ಸಂದರ್ಭಗಳಲ್ಲಿ ನಮ್ಮ ಜೀವಿತದಲ್ಲಿ ನಡೆಯುತ್ತಿರುವಂತಹ ಕಾರ್ಯಗಳನ್ನು ನೋಡಿ, ಅನಾನುಕೂಲವಾದ ಪರಿಸ್ಥಿತಿಗಳನ್ನು ನೋಡಿ, ಬರುತ್ತಿರುವ ಆಟಂಕಗಳನ್ನು ನೋಡಿ, ಅಪಾಯಗಳನ್ನು ನೋಡಿ, ಅನಾರೋಗ್ಯವನ್ನು ನೋಡಿ, ಆರ್ಥಿಕ ತೊಂದರೆಗಳನ್ನು ನೋಡಿ, ಹೋರಾಟಗಳನ್ನು ನೋಡಿ, ದೇವರೇ ಯಾಕೆ ತಂದಿದ್ದೀರಿ ನಮಗೆ ಈ ಸ್ಥಿತಿಗೆ ಎಂದು ನಿಮ್ಮನ್ನು ಪ್ರಶ್ನಿಸುತ್ತಾ ಬಂದೆವು. ಏನಿದು ನನ್ನ ಈ ಪರಿಸ್ಥಿತಿ? ಯಾಕೆ ನನಗೀ ದುಸ್ಥಿತಿ ಎಂದು ನಿಮ್ಮನ್ನು ಪ್ರಶ್ನಿಸಿದ್ದೇವೆ. ಸತ್ಯವನ್ನು ಮುಚ್ಚಿಡದಂತೆ, ನಂಬಿಕೆಯನ್ನು ಮುಚ್ಚಿಡದಂತೆ, ನಿಮ್ಮ ಮೇಲೆ ನಮಗಿರುವ ಪ್ರೀತಿಯನ್ನು ಮುಚ್ಚಿಡದಂತೆ ಧೈರ್ಯದಿಂದ ನಮ್ಮ ನಂಬಿಕೆಯನ್ನು ತೋರ್ಪಡಿಸುವ ಕೃಪೆಯನ್ನು ದಯಪಾಲಿಸಿರಿ. ಎಲ್ಲಿರುತ್ತೇವೋ ಅಲ್ಲಿ ಸಮಾಧಾನದ ಬೀಜವನ್ನು ಬಿತ್ತುವ ಮನಸ್ಸನ್ನು ನಮಗೆ ದಯಪಾಲಿಸಿರಿ. ಯಾರ್ಯಾರು ಯಾವ ಪ್ರಯತ್ನ ಮಾಡ್ತಿದ್ದಾರೋ ಆ ಪ್ರಯತ್ನಕ್ಕೆ ದೇವರೇ ನೀವೇ ಜೊತೆಯಿರಿ. ಅದನ್ನೇ ತಾನೇ ಕಾಲೇಬನು ಹೇಳಿರೋದು. ಯೆಹೋವನು ನಮ್ಮ ಸಂಗಡ ಇರೋದಾದರೆ ನಮ್ಮ ಪ್ರಯತ್ನಗಳನ್ನೆಲ್ಲ ದೇವರು ಸಫಲಗೊಳಿಸುತ್ತಾರೆ ಅನ್ನುತ್ತಾನೆ. ವಾಗ್ದಾನ ಭೂಮಿಯೊಳಗೆ ನಮ್ಮನ್ನು ಕರೆದೊಯ್ತಾರೆ ಅನ್ನುತ್ತಾನೆ. ಏಸಯ್ಯಾ, ಯಾವ ವಾಗ್ದಾನ ನೀವು ಮಾಡಿದ್ದೀರೋ ಆ ವಾಗ್ದಾನವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸಿರಿ. ನಮ್ಮ ಜೀವಿತದಲ್ಲಿ ಅಸಾಧ್ಯವಾದವುಗಳನ್ನು ಸಾಧ್ಯ ಮಾಡಿಕೊಳ್ಳಲಿಕ್ಕಿದ್ದೇವೆ. ಅಂತಹ ನಂಬಿಕೆಯನ್ನು, ವಿಶ್ವಾಸವನ್ನು ಪ್ರತಿಯೊಬ್ಬರಿಗೂ ದಯಪಾಲಿಸಿರಿ. ಮಕ್ಕಳೇ ಆಗಿಲ್ಲ ಎಂಬುದಾಗಿ ಬಾಧೆಪಡುತ್ತಿರುವ ಕುಟುಂಬ ಸ್ವಾಧೀನ ಮಾಡಿಕೊಳ್ಳಲಿಕ್ಕಿದೆ ಗರ್ಭಫಲವನ್ನು ಎಂದು ಅವರು ನಂಬುವಂತೆ ಸಹಾಯ ಮಾಡಿರಿ. ನಿಮ್ಮೊಂದಿಗೆ ಈ ದಿನವನ್ನು ಪ್ರಾರಂಭಿಸುತ್ತಿದ್ದೇವೆ ದೇವರೇ. ಆ ಅದ್ಭುತವಾದ ಆಶೀರ್ವಾದಗಳನ್ನು ಕಣ್ಣಾರೆ ನೋಡುವ ಭಾಗ್ಯ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.